ಹಾಯ್ ವೆಲ್ಕಮ್ ಇನ್ಕಮ್ ಪ್ಲಾನ್ ಪಾರ್ಟ್ 3 ಗೆ ನಿಮ್ಗೆಲ್ರಿಗೂ ವೆಲ್ಕಮ್. ಈ ಕಂಟಿನ್ಯೂ ಪಾರ್ಟ್ ಅಲ್ಲಿ ನೀವು ಪ್ರೋಗ್ರೆಸ್ ಅಂಡ್ ಬೋನಸ್ ಯಾವ ರೀತಿ ಜನರೇಟ್ ಆಗುತ್ತೆ, ಪ್ರೋಗ್ರೆಸ್ ಬೋನಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಕ್ಲಾರಿಟಿ ಕೊಡ್ತೀನಿ. ಹಾಗಾಗಿ ಇದನ್ನ ಪೂರ್ತಿಯಾಗಿ ನೋಡಿ. ಒಂದು ಇನ್ಕಮ್ ಸ್ಟೆಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಮಿಕ್ಕಿದೆಲ್ಲವೂ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪ್ರೋಗ್ರೆಸ್ ಅಂಡ್ ಬೋನಸ್ ಮೀನಿಂಗ್ ಅಲ್ಲೇ ಇದೆ ಪ್ರೋಗ್ರೆಸ್ ಅಂತ. ಇದು ಸ್ಟಾರ್ಟಿಂಗ್ ಅಲ್ಲಿ 2 to 6%. ಇದು ದೊಡ್ಡ ಇನ್ಕಮ್ ಅಲ್ಲ, ಬಟ್ ನಿಮ್ಗೆ ದೊಡ್ಡ ಇನ್ಕಮ್ ಬರ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ಯಾವುದೇ ಅಕ್ಯುಮುಲೇಷನ್ ಪ್ಲಾನ್ ಅಲ್ಲ. ಹಾಗಾಗಿ ನೀವು ಸರಿಯಾಗಿ ಟ್ರೈನಿಂಗ್ ಪಡ್ಕೊಂಡು, ಸರಿಯಾಗಿ ಮೆಂಟರ್ಶಿಪ್ ಗೈಡೆನ್ಸ್ ಪಡ್ಕೊಂಡು, ಪ್ರಾಡಕ್ಟ್ ನಾಲೆಜ್ ಅನ್ನ ಪಡ್ಕೊಂಡು, ಸ್ಕಿಲ್ಸ್ ಗಳನ್ನ ಕಲ್ತ್ಕೊಂಡು ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗುತ್ತೆ. ಜಾಯ್ನ್ ಆಗಿ ಸುಮ್ಮನೆ ಕೂತು ನಂಗೆ ಇನ್ಕಮ್ ಬರಲಿಲ್ಲ ಅಂತಂದ್ರೆ ಐ ಆಮ್ ವೆರಿ ಸಾರಿ. ಓಕೆ, ನೀವು ಜಾಬ್ ಅಲ್ಲಿ ಹೋದ್ರು 9 to 5 ಕೆಲಸ ಮಾಡೋದಕ್ಕೆ ಸಂಬಳ ಕೊಡೋದು, ನಿಮ್ಗೆ ಎಷ್ಟು ಮಾರ್ಕ್ ಇದೆ ಅಂತ ನೋಡ್ಕೊಂಡು ಕೊಡೋದಲ್ಲ. ಕರೆಕ್ಟ್ ಅಲ್ವಾ? ಹಾಗೇನೆ ಇಲ್ಲಿ ನೀವು ಎಷ್ಟು ಬಿಸ್ನೆಸ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಗೆ ಪ್ರವರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆದವರು 2% ಇರ್ತಾರೆ. ಇದು ಎವ್ರಿ ಮಂತ್ ಸ್ಟಾರ್ಟ್ ಆಗೋದು 2% ಇಂದ. ಯಾವಾಗ ನಿಮ್ಮ ಪರ್ಸನಲ್ ಮತ್ತೆ ನಿಮ್ಮ ಟೀಮ್ ಇದು ಪರ್ಸನಲ್ ಪಿ ವಿ ಇರ್ಬೋದು, ಗ್ರೂಪ್ ವಾಲ್ಯೂಮ್ ಇರ್ಬೋದು. 15 ಪಿ ವಿ ಮಿನಿಮಮ್ ನಿಮಗೆ ಅಪ್ ಟು ಡೈರೆಕ್ಟ್ ತನಕ ಬರ್ಬೇಕಾದ್ರೆ 15 ಪಿ ವಿ ನೀವು ಬಿಲ್ಲಿಂಗ್ ಮಾಡಿರಬೇಕು. 15 ಪಿ ವಿ ಇಂದ 49 ಪಿ ವಿ ಒಳಗಡೆ ಇದ್ರೆ ನೀವು 2% ಅಲ್ಲಿ ಇರ್ತೀರಿ. ಓಕೆ, ಕ್ಲಿಯರ್? ಬಿಲೋ 15 ಪಿ ವಿ ಇದ್ರೆ ನಿಮಗೆ ಪರ್ಸನಲ್ ಪಿ ವಿ ಮೇಲೆ ಆಡ್ ಆಗಲ್ಲ. ಜಸ್ಟ್ ನಿಮಗೆ ಲಾಯಲ್ಟಿ ಬೆನಿಫಿಟ್ ಸಿಗುತ್ತೆ. ನಿಮಗೆ ಇನ್ಕಮ್ ಜನರೇಟ್ ಆಗಬೇಕಾದ್ರೆ 15 ಪಿ ವಿ ಇಂದ 49 ಪಿ ವಿ ಒಳಗಡೆ ನಿಮ್ ಪರ್ಸನಲ್ ಇರ್ಬೋದು, ಟೀಮ್ ಇದು ಸೇರಿ ಸ್ಟಾರ್ಟ್ ಆದ್ರೆ 2% ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಬಂದು 3% ಬರಬೇಕಾದ್ರೆ 50 ಪಿ ವಿ ಇಂದ 199. ಈ ಸ್ಲ್ಯಾಬ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. 50 ಪಿ ವಿ ಇಂದ 199 ಪಿ ವಿ ತನಕ ನಿಮ್ಮ ಪರ್ಸನಲ್ ಇರ್ಬೋದು, ಟೀಮ್ ಇದು ಸೇರಿದ್ರೆ ನೀವು 3% ಜಂಪ್ ಆಗ್ತೀರಾ. ಅಡಿಷನಲ್ ಆಗಿ ನಿಮಗೆ ಪವರ್ ಆಫ್ 4 ಇನ್ಕಮ್ ಸಿಗುತ್ತೆ. ಹಾಗೇನೆ ನೆಕ್ಸ್ಟ್ ಬಂದು 4%. 200 GPV ಪರ್ಸನಲ್ ಪಿ ವಿ ಇರ್ಬೋದು, ನಿಮ್ಮ ಗ್ರೂಪ್ ವಾಲ್ಯೂಮ್ ಇರ್ಬೋದು. 200 GPV ಇಂದ 399 ಎಂಟೈರ್ ಟೀಮ್ ಇಂದ ಬಂತು ಅಂತಂದ್ರೆ ನೀವು 4% ಗೆ ರೀಚ್ ಆಗ್ತೀರಾ. ಅಡಿಷನಲ್ ನಿಮಗೆ ಪವರ್ ಆಫ್ 4 ಇನ್ಕಮ್ ಕೂಡ ಪಡ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ಲೆವೆಲ್ ಬಂದು 5%. ಇದೆಲ್ಲವೂ ಕೂಡ ಅಡ್ವೈಸರ್ ಅಂತಾನೆ ಹೆಸರಿರುತ್ತೆ, ಯಾವುದೇ ಟೈಟಲ್ ಹೆಸರು ಇರೋದಿಲ್ಲ. 400 GPV ಇಂದ 699 ಇನ್ನ ಮಂತ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇನ್ನ ಮಂತ್ ಅಲ್ಲಿ, ಹಾಗಾಗಿ ನೀವು ಎಷ್ಟು ಸೀರಿಯಸ್ ಆಗಿ ಆಕ್ಷನ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತೆ. ಯಾರೆಲ್ಲ 3% ಅಬೋವ್ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಪವರ್ ಆಫ್ 4 ಇನ್ಕಮ್ ಪಡ್ಕೊಳ್ಬಹುದು ಅಡಿಷನಲ್ ಆಗಿ ಪ್ರೋಗ್ರೆಷನ್ ಬೋನಸ್ ನ ಇನ್ಕಮ್ ನ ಜೊತೆಗೆ. ನೆಕ್ಸ್ಟ್ ಬಂದು 6%. 700 GPV ಇಂದ 1099 GPV ಬಂದ್ರೆ 6%. ಓಕೆ, ನಿಮಗೆ ಪವರ್ ಆಫ್ 4 ಇನ್ಕಮ್ ಸಿಗತ್ತೆ. ಹಾಗೇನೆ ಮ್ಯಾಕ್ಸಿಮಮ್ 6%. 1100 GPV ಇನ್ನ ಮಂತ್ ಅಲ್ಲಿ 1100 GPV ನಿಮ್ಮ ಪರ್ಸನಲ್ ಇರ್ಬೋದು, ಟೀಮ್ ಇದು ಎಂಟೈರ್ ಬಿಸ್ನೆಸ್ ವಾಲ್ಯೂಮ್ ಸೇರಿ 1100 ರೀಚ್ ಆದ್ರೆ ನಿಮಗೆ ಅಡಿಷನಲ್ ಆಗಿ ಡೈರೆಕ್ಟರ್ ಬೋನಸ್, ಹಾಗೇನೆ ನಿಮಗೆ ವೆಹಿಕಲ್ ಬೋನಸ್, ನ್ಯಾಷನಲ್ ಟ್ರಾವೆಲ್ ಫಂಡ್ ಸಿಗತ್ತೆ. ಇದು ನೆಕ್ಸ್ಟ್ ನಿಮಗೆ ಕ್ಲಾರಿಟಿ ಪಡ್ಕೊಳ್ತೀನಿ. ಇದು ಬಂದು ಪ್ರೋಗ್ರೆಷನ್ ಬೋನಸ್ ನ ಸ್ಟೆಪ್ಸ್ ಆಗಿರುತ್ತೆ. 2% 15 ಪಿ ವಿ ಇಂದ 49 ಪಿ ವಿ ಇದ್ರೆ ನೀವು 2% ಅಲ್ಲಿ ಇರ್ತೀರಾ. ಹಾಗಾಗಿ ನಿಮಗೆ ಪವರ್ ಆಫ್ 4 ಇನ್ಕಮ್ ಎಲಿಜಿಬಲ್ ಇರೋದಿಲ್ಲ. ಬಿಲೋ 15 ಪಿ ವಿ ಯಾರೆಲ್ಲ ಮಾಡಿರ್ತಾರೋ ಅವ್ರಿಗೆ ಪರ್ಸನಲ್ ಪಿ ವಿ ಮೇಲೆ ಇನ್ಕಮ್ ಬರಲ್ಲ, ಲಾಯಲ್ಟಿ ಬೆನಿಫಿಟ್ ಎಲ್ಲ ಸಿಗುತ್ತೆ. ಹಾಗಾಗಿ ನೀವು ನಿಮ್ಮ ಟೀಮ್ ಅಲ್ಲಿ ಫೋಕಸ್ ಮಾಡಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಬಹುದು. 50 ಪಿ ವಿ ಇಂದ 199 ಪಿ ವಿ ವರೆಗೆ ಪರ್ಸನಲ್ ಇರ್ಬೋದು, ಎಂಟೈರ್ ಟೀಮ್ ಸೇರಿ ಇಷ್ಟರೊಳಗಡೆ ಇದ್ರೆ 3% ಆಗಿ ಅಡಿಷನಲ್ ಆಗಿ ಪವರ್ ಆಫ್ 4 ಇನ್ಕಮ್ ಕೂಡ ಎಲಿಜಿಬಲ್ ಆಗ್ಬಹುದು. 200 ಪಿ ವಿ ಇಂದ 399 ಪಿ ವಿ ಒಳಗಡೆ ಇದ್ರೆ 4% ಪವರ್ ಆಫ್ 4 ಇನ್ಕಮ್ ಎಲಿಜಿಬಲ್ ಆಗ್ಬಹುದು. 400 GPV ಇಂದ 699 ಇದ್ರೆ 5% ಹಾಗೆ ಅವರಿಗೆ ಪವರ್ ಆಫ್ 4 ಇನ್ಕಮ್ ಕೂಡ ಫೋಕಸ್ ಮಾಡಬಹುದು. 700 GPV ಇಂದ 1099 ಇದ್ರೆ 6% ಅಡ್ವೈಸರ್ ಅಲ್ಲಿ ಇರ್ತೀವಿ, ಪವರ್ ಆಫ್ 4 ಎಲಿಜಿಬಲ್. ಯಾವಾಗ ನಿಮ್ಮ ಎಂಟೈರ್ ಇನ್ನ ಮಂತ್ ಅಲ್ಲಿ 1100 GPV ಕ್ರಾಸ್ ಆಗುತ್ತೆ, ಆವಾಗ ನೀವು ಅಡ್ವೈಸರ್ ಅಲ್ಲಿ ಇರೋದಿಲ್ಲ, ಡೈರೆಕ್ಟರ್ ಲೆವೆಲ್ ರೀಚ್ ಆಗ್ತೀರಾ. ಆವಾಗ ನಿಮಗೆ ಪವರ್ ಆಫ್ 4 ಇನ್ಕಮ್ ಸಿಗೋದಿಲ್ಲ, ಅದ್ರ ಜೊತೆಗೆ ಬೇರೆ ಅಡಿಷನಲ್ ಇನ್ಕಮ್ ರೀಚ್ ಆಗುತ್ತೆ. ಡೈರೆಕ್ಟರ್ ಲೆವೆಲ್ ಅಲ್ಲಿ ಮಿನಿಮಮ್ ಡೈರೆಕ್ಟ್ ಲೆವೆಲ್ ಅಲ್ಲಿ ನೀವು 5K ಇನ್ಕಮ್ ಅನ್ನ ರೀಚ್ ಆಗ್ತೀವಿ. ಇದನ್ನ ನೆಕ್ಸ್ಟ್ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಹಾಗೆ ನಿಮಗೆ ಪವರ್ ಆಫ್ 4 ಮತ್ತೆ ಪ್ರೋಗ್ರೆಷನ್ ಬೋನಸ್ ಹೇಗೆ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ.
ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋವನ್ನು ವಾಚ್ ಮಾಡಿ. ಸೊ ಅವಾಗ ನಿಮಗೆ ಪ್ರೋಗ್ರೆಷನ್ ಬೋನಸ್ ಹಾಗೂ ಪವರ್ ಆಫ್ 4 ಇನ್ಕಮ್ ಹೇಗೆ ಜನರೇಟ್ ಆಗುತ್ತೆ ಅಂತ ಕ್ಲಾರಿಟಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.